ಹಲೋ, ಅಸ್ಸಲಾಮ್ ಅಲೈಕುಮ್ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ನಾನು ದಮ್ ಬಿರಿಯಾನಿ ಮಾಡಬೇಕಂತ ಇದ್ದೀನಿ. ಸೊ ಬನ್ನಿ, ನಿಮಗೆ ಏನೇನು ನಾನು ಜೋಡಿಸ್ಕೊಂಡಿದ್ದೀನಿ ಮಸಾಲೆ ತೋರಿಸ್ತೀನಿ. ಆನಿಯನ್, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಸ್ಪೈಸಸ್ ಮತ್ತು ಬೇ ಲೀಫು, ಸೋಂಪನ್ನು ಇಟ್ಕೊಂಡಿದ್ದೀನಿ. ಇವಾಗ ಬೇ ಲೀಫ್ ಮತ್ತು ಸ್ಪೈಸಸ್ ಆ್ಯಂಡ್ ಸೋಂಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಆನಿಯನ್ ಹಾಕೋಬೇಕಾಗತ್ತೆ. ಅದು ಚೆನ್ನಾಗಿ ಸ್ಮೆಲ್ ಬರೋವರೆಗೆ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮಟನ್ ನಾನು 1/2 kg ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಬೇಕು. ನೀವು ನೋಡ್ತಿರ್ಬೋದು ಗೋಲ್ಡನ್ ಆಗಿದೆ. ಇಲ್ಲಿ ನಾನು ಮಟನ್ನು ಅರ್ಧ kg ತೊಗೊಂಡಿದ್ದೀನಿ. ಮಟನ್ನನ್ನು ನೀರೆಲ್ಲ ಸ್ವಲ್ಪ ಸೋಸಿ ಹಾಕಬೇಕಾಗತ್ತೆ. ಆಮೇಲೆ ಅದ್ರ ಪೂರ್ತಿ ವೈಟ್ ಆಗೋವರೆಗೂ ಮಟನ್ ಎಲ್ಲ ಕಲರ್ ಚೇಂಜ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿರ್ಬೇಕು. ಇಲ್ಲಿ ನಾನು ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಮತ್ತು ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ಕುಕ್ಕರ್ಗೆ. ಈಗ ಮಟನಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಟನ್ ಎಲ್ಲ ಮಸಾಲೆ ಕೋಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರ ಆಯಿಲ್ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡ್ತಿರ್ಬೋದು ಆಯಿಲ್ ಮತ್ತು ಎಲ್ಲ ಮಟನ್ ಹೇಗೆ ಮಸಾಲೆನ ಕೋಟ್ ಮಾಡ್ಕೊಂಡಿದೆ ಅಂತ. ಈ ಟೈಮಲ್ಲಿ ನಾನು ಟೊಮ್ಯಾಟೊನ ಸೇರಿಸ್ಕೊತೀನಿ. ಇವಾಗ ಟೊಮ್ಯಾಟೊ ನೀರು ಬಿಡೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು 8 ವಿಷಲನ್ನು ತೊಗೊಬೇಕು. ಅಂದರೆ ನೀವು ನಿಮಗೆ ಎಷ್ಟು ಬೇಕಷ್ಟು ನೀರು ಕೂಡ ಹಾಕ್ಕೊಳ್ಳಿ. ಅಂದರೆ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಸಾಫ್ಟಾಗಿ, ಜ್ಯೂಸಿಯಾಗಿ, ಟೆಂಡರಾಗಿ ಮಟನ್ ಕುಕ್ಕಾಗಿ ಬರುತ್ತೆ. ಸೊ ಕುಕ್ಕರ್ನ ಲಿಡ್ ಕೂಡ ಕ್ಲೋಸ್ ಮಾಡಾಯಿತು. ಒಂದು 8 ವಿಷಲಿಗೆಲ್ಲ ಕುಕ್ ಮಾಡ್ಕೊಬೇಕಾಗತ್ತೆ. ಈ ಕಡೆ ಅನ್ನ ಕೂಡ ಇಟ್ಕೊಂಡಾಯಿತು. ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಬಾಯ್ಲ್ ಬರೋವರೆಗೂ ಒಂದು 80% ಅನ್ನ ಕುಕ್ ಆಗೋಷ್ಟು ಕುಕ್ ಮಾಡ್ಕೊಬೇಕಾಗತ್ತೆ. ಈ ಕಡೆ ನಾನು ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ. ಪಾತ್ರೆ ಕೂಡ ತೊಳಿತಾ ಇದ್ದೀನಿ. ಬ್ರೇಕ್ಫಾಸ್ಟಿಂದೆಲ್ಲ ಪಾತ್ರೆ ಬಿದ್ದಿತ್ತಲ್ಲ. ಸೊ ಅನ್ನ ಕೂಡ ಬಾಯ್ಲ್ ಬರ್ತಾ ಇದೆ, ನೋಡ್ಬೋದು ನೀವು. ಅನ್ನದ ಬಾಯ್ಲ್ ಕೂಡ ಬಂತು. ಇವಾಗ ಅನ್ನ ಕೂಡ ಕುಕ್ ಆಯಿತು. ಅದ್ರ ರೈಸು, ಬಿರಿಯಾನಿ ರೈಸ್ ಕೂಡ ಕುಕ್ ಆಯಿತು. ಇವಾಗ ನೋಡ್ತಿರ್ಬೋದು ನೀವು. ಈ ಟೈಮಲ್ಲಿ ನಾನು ಕೊತ್ತಂಬರಿ, ಪುದೀನ, ಪಾಲಕ್, ಮೆಂತೆ, ಮೆಣಸಿನ್ಕಾಯಿನ ಸೇರಿಸ್ಕೊಳೋದು. ಯಾಕಂದರೆ ಅದ್ರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನಾವು ಕುಕ್ ಮಾಡುವಾಗ, ವಿಷಲ್ ತೊಗೊಳುವಾಗ ಏನಾದರೂ ಸೇರಿಸ್ಕೊಂಡ್ರೆ ಅಷ್ಟೊಂದು ಸ್ಮೆಲ್ ಚೆನ್ನಾಗಿ ಬರಲ್ಲ. ಟೇಸ್ಟ್ ಎಲ್ಲ ಕಲರೆಲ್ಲ ಚೇಂಜ್ ಆಗಿಬಿಡತ್ತೆ. ಸೊ ಅದು ನೋಡ್ತೀರಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಕುಕ್ ಆಗಿದೆ ಮಟನ್ ಕೂಡ. ಆ ಮಟನ್ನ ಎಣ್ಣೆ ಸ್ವಲ್ಪ ತೊಗೊಬೇಕು. ನಾವು ದಮ್ ಬಿಡುವಾಗ ಅದನ್ನು ಹಾಕ್ಕೊಬೇಕಾಗತ್ತೆ. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದರೊಳಗೆ ಚೆನ್ನಾಗಿ ಅದು ಓಪನ್ ಆಗಿ ಕುಕ್ ಆಗಬೇಕಲ್ಲ. ಸೊ ಅದಕ್ಕೆ ಆ ಪಾತ್ರೆಗೆ ನಾನು ಈಗ ಇದು ಹಾಕ್ಕೊಂಡಿದ್ದೀನಿ. ಎಲ್ಲ ಗ್ರೇವಿ ಕೂಡ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಅರೋಮಾ ಬರುತ್ತೆ. ಆಮೇಲೆ ರೈಸ್ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ರೈಸ್ ಕೂಡ ಲೇಯರ್ ಬೈ ಲೇಯರ್ ನಾನು ಹಾಕ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಆ ಎಣ್ಣೆ ಕೂಡ ಹಾಕ್ಕೊಬೇಕು. ಸೊ ಇವಾಗ ನೀವೇನಾದರೂ ಸ್ವಲ್ಪ ಕಲರ್ ನಾನು ಹಾಕ್ಕೊಟ್ಟಿದ್ದೀನಿ. ಕಸೂರಿ ಮೆಥಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಬೇಕಾದರೆ ನೀವು ಆನಿಯನ್ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ. ನಾನು ಕ್ವಿಕ್ಕಾಗಿ, ಈಸಿಯಾಗಿ ನಾನು ತೋರಿಸೋದ್ರಿಂದ ನಾನು ಆನಿಯನ್ ಎಲ್ಲ ಹಾಕಿಲ್ಲ. ಅದು ಬೇರೆ ಸ್ಟೈಲ್ ಇದೆ, ಹೈದರಾಬಾದಿ ಬಿರಿಯಾನಿ. ಆವಾಗ ನಾನು ಮಾಡುವಾಗ ತೋರಿಸ್ಕೊಡ್ತೀನಿ. ಸೊ ಇವಾಗ ಗ್ಯಾಸ್ ಸ್ಟವ್ ಮೇಲೆ ತವಾ ಇಟ್ಟು ಈಗ ದಮ್ ಬಿಡಬೇಕಾಗತ್ತೆ. ಒಂದು 15-20 ಮಿನಿಟ್ಸ್ ದಮ್ ಬಿಟ್ಟರೆ ಸಾಕು. ಚೆನ್ನಾಗಿ ಅದರ ಇದು ಬರಬೇಕು, ಹಬೆ ಬರೋವರೆಗೂ ದಮ್ ಬಿಟ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ, ಎಷ್ಟು
ಕಲರ್ಫುಲ್ಲಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ಟೇಸ್ಟಿ ಕೂಡ ಇತ್ತು. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.